ಎಲ್ಲರಿಗೂ ನಮಸ್ಕಾರ. ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ತರಗತಿ ಏನಂತಂದರೆ ರ್ಯಾಂಕಿಂಗ್. ಹೌದಾ, ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಏನಂತ ಕರಿತೀವಿ. ಅದರಲ್ಲಿ ನಾವೇನು ಮಾಡಬೇಕು, ರ್ಯಾಂಕಿಂಗ್ಗಳಲ್ಲಿ ಪ್ರತಿಯೊಂದು ಕಡೆಯೂ ಎಕ್ಸಾಮಲ್ಲಿ ಏನು ಮಾಡ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ರ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸಾಲ್ವ್ ಮಾಡೋದು ಅಂದರೆ ನಮ್ಮದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಎಲ್ಲದಕ್ಕಿಂತಲೂ ನಂದು ಈಸಿ ಮೆಥಡಲ್ಲೇ ಇರುತ್ತೆ. ಆ ರೀತಿ ಏನಿದೆ ನಾನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ನಮ್ಮದೇ ಆಗಿರ್ತಕ್ಕಂಥ ಮೆಥಡಲ್ಲಿ ನಾನು ಸಾಲ್ವ್ ಮಾಡೋದು. ಬೇರೆಯವರಾಗೆ ಕ್ಯಾಲ್ಕುಲೇಷನ್ ಮಾಡಿ ಲೆಕ್ಕ ಮಾಡಿ ಪೂರ್ಣ ಪ್ರಮಾಣದಲ್ಲಿ ನನಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಅದು ನಾನು ಸಿಂಪಲ್ ಮೆಥಡಲ್ಲೇ ಏನು ಮಾಡ್ತೀನಿ, ಸಾಲ್ವ್ ಮಾಡ್ತೀನಿ. ಸೊ ಹಾಗಿದ್ರೆ ಇವತ್ತಿನ ತರಗತಿ ಯಾವುದಂತಂದರೆ ರ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ. ಹೌದಾ, ರ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಈ ರ್ಯಾಂಕಿಂಗ್ನಲ್ಲಿ ಏನೆಲ್ಲ ವಿಧಗಳಿದ್ದಾವೆ ನನಗೆ ಯಾವ್ದು ತಿಳಿದಿದೆ ಅಂತಾರೆ. ಈಗ ನೋಡಿ, ಒಂದನೇದು, ಈಗ ರ್ಯಾಂಕಿಂಗ್ ಅಂದ ತಕ್ಷಣ ಶ್ರೇಣಿ ಅಂತ ಏನು ಕರಿತೀವಿ, ಅದರಲ್ಲಿ ಒಂದನೇದು ನಾವು ಏನು ಮಾಡಬೇಕಾಗುತ್ತೆ, ಲೆಫ್ಟಿಂದ ರೈಟಿಗೆ ಅಥವಾ ಹೌದಾ, ರೈಟಿಂದ ಲೆಫ್ಟಿಗೆ ಯಾವುದಾದ್ರೂ ಒಂದು, ರೈಟಿಂದ ಲೆಫ್ಟಿಗೆ ಅಥವಾ ಲೆಫ್ಟಿಂದ ರೈಟಿಗೆ ಈ ಲೆಕ್ಕಗಳು ಬರ್ತವೆ. ಸೊ ಎರಡನೇದಾಗಿ ಯಾವುದು ಬರ್ತದೆ ಅಂದರೆ ಟಾಪ್ ಟು ಬಾಟಮ್ ಅಂತ ನಾವು ಕರಿತೀವಿ. ಟಾಪ್ ಟು ಬಾಟಮ್ ಅಪ್ರೋಚ್, ಅದು ಮತ್ತು ಸೈಕಾಲಜಿಯಲ್ಲಿ ಬರುತ್ತೆ. ಸೊ ಥರ್ಡ್ ಒನ್, ಇದರಲ್ಲಿ ಯಾವ ಮೆಥಡ್ ಬರುತ್ತೆ ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್. ಸೊ ಇವುಗಳನ್ನ ರ್ಯಾಂಕಿಂಗಲ್ಲಿ ನಾವೇನು ಮಾಡಬೇಕಾಗುತ್ತಾ, ಸಾಲ್ವ್ ಮಾಡಬೇಕಾಗುತ್ತಾ. ಹೇಗೆ ಸಾಲ್ವ್ ಮಾಡ್ಬೇಕಂತಂದರೆ, ಒಬ್ಬ ವ್ಯಕ್ತಿ ಇರ್ತಾನಂತ ತಿಳ್ಕೊಳ್ಳೋಣ. ಹೌದಾ, ಒಬ್ಬ ವ್ಯಕ್ತಿ ಆಲ್ರೆಡಿ ಇದ್ದಾನೆ. ಸೊ ಈ ವ್ಯಕ್ತಿ ರ್ಯಾಂಕಿಂಗ್ ಹೆಂಗಿದೆ ಅಂತಂದರೆ ಲೆಫ್ಟಿಂದ ರೈಟಿಗೆ, ಅಂದರೆ ಎಡದಿಂದ ಬಲಕ್ಕೆ, ಎಡದಿಂದ ಈತನ ಶ್ರೇಣಿ ಎಷ್ಟನೇದಂತಾರೆ. ಹೌದಾ, ಎಷ್ಟನೇ ಶ್ರೇಣಿಯಲ್ಲಿದ್ದಾನೆ ಅಂತಾರೆ, 20ನೇ ಶ್ರೇಣಿಯಲ್ಲಿದ್ದಾನೆ. ಹೌದಾ, 20ನೇ ರ್ಯಾಂಕಿಂಗಲ್ಲಿದ್ದಾನೆ. ಹೌದಾ, 20ನೇ ರ್ಯಾಂಕ್ ಇದೆ. ಸೊ ಅದೇ ಲೆಫ್ಟಿಂದ ಅಂದರೆ ಎಡದಿಂದ ಆಯಿತಾ, ಬಲದಿಂದ ಈತನದು 30ನೇ ರ್ಯಾಂಕಿಂಗ್ ಇದೆ. ಸೊ 30ನೇ ರ್ಯಾಂಕ್ ಇದೆ. ಹಾಗಿದ್ರೆ ಒಟ್ಟು ಟೋಟಲ್ ಎಷ್ಟು ಅಂತಂದರೆ ಇದರಲ್ಲಿ ಎಷ್ಟು ಜನ ಟೋಟಲ್ ಇದ್ದಾರೆ ಅಂತ ನಾವು ಕಂಡುಹಿಡಿಬೋದು, ಅಥವಾ ಈತನ ರ್ಯಾಂಕಿಂಗ್ ಎಷ್ಟು ಅಂತ ನಾವು ಇದರಲ್ಲಿ ಕಂಡುಹಿಡಿಬೋದು. ಸೊ ಟೋಟಲ್ ಆಗಿ ಬಂದಾಗ ನಮಗೆ ಟೋಟಲ್ಗೆ ಒಂದು ಟ್ರಿಕ್ ಬರ್ತದೆ. ಸೊ ಟೋಟಲನ್ನು ಕಂಡುಹಿಡಬೇಕಾದ್ರೆ ಒಟ್ಟಾರೆಯಾಗಿ ಟೋಟಲನ್ನು ಕಂಡುಹಿಡಬೇಕಾದ್ರೆ ಏನು ಮಾಡಬೇಕಂತಂದರೆ ನಾವು ಟ್ರಿಕ್ಕನ್ನು ಬಳಸಬೇಕಾಗತ್ತೆ. ಹೌದಾ, ಟೋಟಲನ್ನು ಕಂಡುಹಿಡಬೇಕಾದ್ರೆ ಒಟ್ಟು ಅಥವಾ ಟೋಟಲ್ ಅಂತ ಏನು ಕರಿತೀವಿ, ಈ ಒಂದು ಲೆಕ್ಕವನ್ನು ನಾವು ಬಿಡಿಸ್ಬೇಕಾದ್ರೆ ಯಾವಾಗಲೂ ಈ ಟೋಟಲ್ಗೆ ಸಂಬಂಧಪಟ್ಟಂತೆ ಲೆಕ್ಕ ಬಿಡಿಸ್ಬೇಕಾದ್ರೆ ಏನು ಮಾಡಬೇಕಾಗುತ್ತಾ, ಟ್ರಿಕ್ಕನ್ನು ಬಳಸಬೇಕಾಗುತ್ತೆ. ಆ ಟ್ರಿಕ್ ಏನಂತಂದರೆ, ಒಂದನೇದು ಟೋಟಲ್ ಯಾವಾಗಲೂ ಏನಾಗುತ್ತೆ, ಟೋಟಲ್ ಹೇಳುವಾಗ ಮಾತ್ರ ನಾವು ಏನು ಮಾಡಬೇಕಾಗುತ್ತೆ, ಈ ಲೆಕ್ಕವನ್ನು ಮಾಡಬೇಕಾಗುತ್ತೆ. ಸೊ ಟೋಟಲ್ ಲೆಫ್ಟ್, ಹೌದಾ, ಲೆಫ್ಟು ಪ್ಲಸ್ ರೈಟ್, ಹೌದಾ, -1 ಹಿಂಗೂ ಮಾಡ್ಬೋದು. ಇಲ್ಲ ಅಂತಂದರೆ ಇಷ್ಟು, ಇದಕ್ಕೆ ಒಂದು ಮೆಥಡ್ ಇದೆ. ಇಷ್ಟು ನನಗೆ ನೆನಪಿದ್ರೆ ಸಾಕು. ಇಲ್ಲಿ ಏನು ಕೊಟ್ಟಿದ್ದಾನೆ ನೋಡಿ, ಇದನ್ನೊಂದು ಸಾಲ್ವ್ ಮಾಡ್ಬೋದು ನಾವು. ಇಲ್ಲೇ ಈಸಿಯಾಗಿ ಹೇಳ್ತೀನಿ ನೋಡಿ. ಎಡದಿಂದ ಈತನದು ಎಷ್ಟಿದೆ, 20. ಹೌದಾ, 20 + 30 ಎಷ್ಟಾಯಿತು, ಹೌದಾ, 50 -1 ಅಂದರೆ 49ನೇ ರ್ಯಾಂಕು. ಸೊ ಈ ವ್ಯಕ್ತಿದು ಎಷ್ಟನೇ ರ್ಯಾಂಕ್ ಅಂತಾರೆ, 49th ರ್ಯಾಂಕ್. ಈ ವ್ಯಕ್ತಿದು ಎಷ್ಟನೇ ರ್ಯಾಂಕ್ ಇದೆ ಅಂದರೆ 49th ರ್ಯಾಂಕ್ ಅಂತ ಹೇಳ್ಬೋದು ನಾವು. ಸೊ ಕೆಲವೊಬ್ರು ಇದನ್ನು ಹಿಂಗೂ ಕೂಡ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. 19 + 29 + 1 ಅಂತ ಕೂಡ ಮಾಡ್ತಾರೆ. ಸೊ ಈಗ ಕೂಡ ಎಷ್ಟು ಬರ್ತದೆ ನೋಡಿ, ಸೇಮ್ ಆನ್ಸರ್ ಬರ್ತದೆ, ಎಷ್ಟನೇ ರ್ಯಾಂಕ್ ಅಂತ. ಈಗೂ ಕೂಡ ಬಿಡಿಸ್ಬೋದು, ಈ ಮೆಥಡಲ್ಲಿ ಕೂಡ ಬಿಡಿಸ್ಬೋದು. ಎರಡು ಒಂದೇ ಮೆಥಡ್ ಬರ್ತದೆ. ಸೊ ಇದೊಂದು ನಮಗೆ ನೆನಪಿದ್ರೆ ತುಂಬ ಈಸಿ ಆಗ್ತದೆ. ಟೋಟಲನ್ನು ಕಂಡುಹಿಡಬೇಕಾದ್ರೆ ಟೋಟಲ್ = ಲೆಫ್ಟ್ ಪ್ಲಸ್ ರೈಟ್ -1 ಅನ್ನೋದು ಈ ರ್ಯಾಂಕಿಂಗಲ್ಲಿ ನಾವು ಟೋಟಲನ್ನು ಕಂಡುಹಿಡಲಿಕ್ಕೆ ಬಳಸ್ತಕ್ಕಂಥದ್ದು. ಸೊ ಇನ್ ಬಿಟ್ವೀನ್ ಬಂದಾಗ ಏನು ಮಾಡಬೇಕಾಗತ್ತಾ, ಸೊ ಇನ್ ಬಿಟ್ವೀನ್ ಅಥವಾ ಬಿಟ್ವೀನನ್ನು ನಾವು ಕಂಡುಹಿಡಬೇಕಾಗತ್ತಲ್ಲ.
ಸಿ ಇನ್ ಬಿಟ್ವೀನ್ ಬಂದಾಗ ಏನು ಮಾಡ್ಬೋದು ಅಂತಾರೆ, ಇದಕ್ಕೂ ಕೂಡ ಲೆಕ್ಕವನ್ನು ನಾವು ಬಿಡಿಸಬಹುದು. ಯಾವ ಲೆಕ್ಕಗಳನ್ನು ಬಿಡಿಸ್ಬೋದು ಅಂತಂದರೆ, ಒಂದು ಸಿ ಇನ್ ಬಿಟ್ವೀನ್ ಬಂದಾಗ ಇದನ್ನು ನಾವು ಲೆಕ್ಕ ಮಾಡಬೇಕಾಗತ್ತೆ. ಒಬ್ಬ ವ್ಯಕ್ತಿದು ಈ ವ್ಯಕ್ತಿದು ರ್ಯಾಂಕಿಂಗು ಎಡದಿಂದ 16ನೇ ರ್ಯಾಂಕ್ ಆಗಿದೆ. ಸೊ ಬಲದಿಂದ ಏನು ಮಾಡಬೇಕಾಗತ್ತೆ, ಬಲದಿಂದ ಏನು ಮಾಡಬೇಕಾಗುತ್ತೆ, ಇದೊಂದು ಎಷ್ಟನೇ ರ್ಯಾಂಕ್ ಇಟ್ಕೊಳ್ಳೋಣ, ಒಂದು 22ನೇ ರ್ಯಾಂಕು 23ನೇದು ಯಾವುದೋ ಒಂದು ಹಾಪಳಿ. ಸೊ ಬಲದಿಂದ 22ನೇ ರ್ಯಾಂಕ್ ಇದ್ದಾನೆ. ಬಲದಿಂದ ಹೌದಾ. ಈಗ ಈತನ ಮಧ್ಯದಲ್ಲಿ ಏನಿದ್ದಾರೆ, ಈತನ ಮಧ್ಯದಲ್ಲಿ ಇಬ್ಬರಿದ್ದಾರೆ, 2 ಜನರಿದ್ದಾರೆ. ಸೊ ಹಾಗಾದರೆ ಇದ್ರ ಲೆಕ್ಕ ಬಿಡಿಸ್ಬೇಕಾದ್ರೆ ನಮಗೆ ಟೋಟಲ್ ಎಷ್ಟು ಜನ ಅಂತ, ಅಥವಾ ಇದನ್ನ ಲೆಕ್ಕ ಬಿಡಿಸ್ಬೇಕಾದ್ರೆ ಸೊ ಸಿಂಪಲ್ ಆಗಿ ಹೇಳ್ತೀನಿ, ಇದು ಕೆನಾಟ್ ಬಿ ಡಿಟರ್ಮೈನ್ಡ್, ಅಂದರೆ ಲೆಕ್ಕ ಮಾಡ್ಲಿಕ್ಕೆ ಆಗಲ್ಲ ಇದನ್ನು. ಯಾಕಂದರೆ ಒಬ್ಬ ವ್ಯಕ್ತಿ ಇರುವಾಗ ನಾವು ಇಬ್ಬರನ್ನ ಮಧ್ಯದಲ್ಲಿ ಕೂಡಿಸ್ಲಿಕ್ಕಾಗಲ್ಲ, ಅಂದರೆ ಇದು ಲೆಕ್ಕ ಬಿಡಿಸ್ಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಸೊ ಈ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಬರೋದಿಲ್ಲ, ಯಾಕಂತಂದರೆ ಒಬ್ಬನೇ ಇರುವುದು. ಹೌದಾ, ಈತಂದೇ ರ್ಯಾಂಕ್ ನಾವು ಹೇಳ್ತಾ ಇರೋದು 16ನೇ ರ್ಯಾಂಕ್ ಎಡದಿಂದ ಇದ್ದಾನೆ, 22ನೇ ರ್ಯಾಂಕ್ ಬಲದಿಂದ ಇದ್ದಾನೆ. ಈತನ ಮಧ್ಯದಲ್ಲಿ ಇಬ್ಬರು ಕೂತಿದ್ದಾರೆ ಅಂತ ಹೇಳುವಾಗ ಈ ಲೆಕ್ಕವನ್ನು ನಾವು ಬಿಡಿಸ್ಲಿಕ್ಕಾಗೋದಿಲ್ಲ. ಸೊ ನೆಕ್ಸ್ಟು ಈಗ ನಿಮಗೆ ಒಂದು ಲೆಕ್ಕ, ಒಬ್ಬ ವ್ಯಕ್ತಿ ಏನಿದ್ದಾನೆ ಅಂತಂದರೆ ಈ ವ್ಯಕ್ತಿದು ಎಡದಿಂದ ಹೌದಾ 50ನೇ ರ್ಯಾಂಕಲ್ಲಿದ್ದಾನೆ, 50ನೇ ರ್ಯಾಂಕಲ್ಲಿದ್ದಾನೆ. ಮತ್ತು ಬಲದಿಂದ ಈತನ ರ್ಯಾಂಕಿಂಗ್ ಎಷ್ಟು ಅಂತಂದರೆ, ರ್ಯಾಂಕಿಂಗು 38. ಹೌದಾ, 38ನೇ ರ್ಯಾಂಕ್ ಇದ್ದಾನೆ. ಹಾಗಾದರೆ ಒಟ್ಟಾರೆಯಾಗಿ ಈ ಲೈನಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಅನ್ನೋದನ್ನು ಕಂಡುಹಿಡಬೇಕಲ್ಲ ನಾವು, ಎಷ್ಟು ಜನರಿದ್ದಾರೆ. ಹೌದಾ, ಈಗ ಈ ಲೆಕ್ಕ ಎಷ್ಟು ಜನರಿದ್ದಾರೆ ಅಂತ ಹೇಳಬೇಕಾದ್ರೆ ನಾನು ಆಗಲೇ ಹೇಳಿದೆ, ಲೆಫ್ಟು ಪ್ಲಸ್ ರೈಟು ಮೈನಸ್ 1. ಹೌದಾ, ಲೆಫ್ಟ್ ಅಂತಂದರೆ 50 ಪ್ಲಸ್ 38 ಮೈನಸ್ 1. ಈ ಲೆಕ್ಕ ಮಾಡಬೇಕಾದ್ರೆ ನಮಗೆ 88 ಮೈನಸ್ 1 ಅಂತಂದರೆ ಏನು ಆನ್ಸರ್ ಬರ್ತದೆ, ಈಗ ಈತನ ರ್ಯಾಂಕಿಂಗ್ ಎಷ್ಟು, ಹೌದಾ, ಎಷ್ಟು ಜನರಿದ್ದಾರೆ, ಟೋಟಲ್ ಎಷ್ಟು ಜನರಿದ್ದಾರೆ ಅಂತಾರೆ, 87 ಜನ ಇದರಲ್ಲಿದ್ದಾರೆ, 87 ಜನ ಇದರಲ್ಲಿ ಸಾಲಿನಲ್ಲಿದ್ದಾರೆ. ಸೊ ಇದನ್ನು ಹಿಂಗೂ ಕೂಡ ಬಿಡಿಸ್ಬೋದು. ಸೊ ಕೆಲವೊಬ್ಬರು ರೈಟು ಲೆಫ್ಟು ಅಥವಾ ಇದನ್ನು ನಾವು ಎಡಬದಿ ಅಥವಾ ಬಲಬದಿ ಅಂತ ಕರಿತೀವಿ. ಸೊ ಎಷ್ಟನೇ, ಎಡದಿಂದ 50ನೇ ರ್ಯಾಂಕು, ಹೌದಾ, 50ನೇ ರ್ಯಾಂಕು 50ನೇದಂತಾರೆ. ಇದರ ಹಿಂದ್ಗಡೆ ಎಷ್ಟು ಜನ ಇದ್ದಾರೆ, 49 ಜನ ಇದ್ದಾರೆ. ಸೊ ಈ ಕಡೆಯಿಂದ ಈತನದು ಎಷ್ಟನೇ ರ್ಯಾಂಕ್ ಇದೆ ಅಂತಾರೆ, 38ನೇ ರ್ಯಾಂಕು. ಸೊ 38ನೇ ರ್ಯಾಂಕ್ ಇದ್ದಾನೆ ಅಂತಾರೆ. ಇದನ್ನ ಹಿಂದ್ಗಡೆ ಎಷ್ಟಿದ್ದಾರೆ, 37 ಜನ ಇದ್ದಾರೆ. ಹೌದಾ, 37 ಪ್ಲಸ್ 49, 37 ಪ್ಲಸ್ 49 ಅಂತಂದರೆ 49 ಅಂದರೆ ಎಷ್ಟಾಯಿತು, 86. 86 ಆಗುತ್ತೆ.
86 ಪ್ಲಸ್ ಏನು ಮಾಡಬೇಕು, 1 ಮಾಡಿದಾಗ ನಮಗೆ ಆನ್ಸರ್ ಏನು ಬರ್ತದೆ, 87 ಬರ್ತದೆ. ಸೊ ಮತ್ತೆ ಈ ತಂದು ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಕಂಡುಹಿಡಬೇಕಾದ್ರೆ ಇಲ್ಲಿ ಕೂಡ ಸೇಮ್ ಆನ್ಸರ್ ಬಂತು, ಇಲ್ಲಿ ಕೂಡ ಸೇಮ್ ಆನ್ಸರ್ ಬಂತು. ಇದು ರ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ. ಹೌದಾ? ಇದು ಇನ್ನಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ರ್ಯಾಂಕಿಂಗ್ ಯಾವುದು ಅಂತಂದರೆ, ಸೊ ಇನ್ನೊಂದು ರ್ಯಾಂಕಿಂಗು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ನಲ್ಲಿ ರ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಟಾಪಿಂದ ಬಾಟಮ್ ಒಂದು ಲೆಕ್ಕವನ್ನು ಬಿಡಿಸೋಣ. ಹೌದಾ? ಟಾಪಿಂದ ಬಾಟಮ್ಗೆ ಸಂಬಂಧಪಟ್ಟಂತೆ ಲೆಕ್ಕವನ್ನು ಬಿಡಿಸೋಣ. ಈಗ ಟಾಪಿಂದ ಬಾಟಮ್ಗೆ ತೋರಿಸ್ತೀನಿ ಅಷ್ಟೇ ನಿಮಗೆ, ಟಾಪಿಂದ ಬಾಟಮ್ ಯಾವ ರೀತಿ ಮಾಡಬೇಕಂತ. ಟಾಪಿಂದ ಬಾಟಮ್ ಅಂತಂದರೆ ಬಾಟಮಿಂದ ಈತಂದು ಎಷ್ಟಿದೆ ಅಂತಂದರೆ, ಬಾಟಮಿಂದ ಈತ ಎಷ್ಟನೇ ರ್ಯಾಂಕಿಂಗ್ ಇದ್ದಾನೆ ಅಂತಂದರೆ 100th ಇದ್ದಾನೆ, 100ನೇ ಅವನೇ ಆಗಿದ್ದಾನೆ, 100th. ಸೊ ಬಾಟಮಿಂದ ಎಷ್ಟನೇದು ಈತ ಬಾಟಮ್ ಈ ರೀತಿ ಲೆಕ್ಕದಲ್ಲಿ. ಸೊ ಇದನ್ನು ಟಾಪ್ ಅಂತ ಕರಿತೀವಿ, ಇದನ್ನು ಬಾಟಮ್ ಅಂತ ಕರಿತೀವಿ ನಾವು. ಇದನ್ನು ಟಾಪು ಬಾಟಮ್ ಅಂತ ಕರಿತೀವಿ. ಈತಂದು ಬಾಟಮಿಂದ ಎಷ್ಟನೇ ರ್ಯಾಂಕ್ ಇದ್ದಾನೆ ಅಂತಾರೆ, 100ನೇ ರ್ಯಾಂಕ್ ಇದ್ದಾನೆ. ಸೊ ಅಷ್ಟೇ ಅಲ್ಲ, ಟಾಪಿಂದ, ಹೌದಾ, ಟಾಪಿಂದ ಈತ ಎಷ್ಟನೇ ಇದ್ದಾನೆ ಅಂತಂದರೆ 99, ಹೌದಾ, 99ನೇ ರ್ಯಾಂಕ್ ಇದ್ದಾನೆ, 99ನೇ ರ್ಯಾಂಕ್ ಇದ್ದಾನೆ. ಸೊ ಈಗ ನಾವು ಏನು ಮಾಡ್ಬೋದು, ಸೇಮ್ ಮೆಥಡಲ್ಲಿ ನಾವು ಟೋಟಲ್ ಎಷ್ಟು ಜನ ಅಂತ ಕಂಡುಹಿಡಬೇಕಲ್ಲ, ಎಷ್ಟು ಜನರಿದ್ದಾರೆ ಅಂತಂದರೆ ಟೋಟಲ್ ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡಬೇಕು, ಇದನ್ನು ಸೇಮ್ ಆಗಲೇ ಮೆಥಡನ್ನು ಫಾಲೋ ಮಾಡ್ಬೋದು. 99 ಪ್ಲಸ್ 100, ಹೌದಾ, -1 ಅಂತಂದರೆ 199 -1 ಅಂತಾರೆ 198. ಸೊ ಇದು ಕರೆಕ್ಟ್ ರ್ಯಾಂಕಿಂಗ್ ಆಗುತ್ತಾ, ಹೌದಾ? ಈಗ ನೋಡಿ, ಇದಕ್ಕೆ ಆನ್ಸರ್ ಯಾವುದು ಬರ್ತದೆ ಅಂದರೆ 198 ಬರ್ತದೆ. ಸೊ ಇಲ್ಲಿ ಕೆಲವು ಫಾರ್ಮುಲಾಗಳನ್ನು ನೋಡಬೇಕಾಗತ್ತಾ. ಏನು ಫಾರ್ಮುಲಾ ಅಂತಂದರೆ ನೋಟ್ ಮಾಡ್ಕೊಂಡ್ಬಿಡಿ, ಇದು ಇಂಪಾರ್ಟೆಂಟ್ ಆಗುತ್ತಾ ಫಾರ್ಮುಲಾ. ಹೌದಾ? ಫಾರ್ಮುಲಾ ಅಂತಂದರೆ ಯಾವುದೆಲ್ಲ ಬರ್ತದೆ ಅಂತಂದರೆ ಲೆಫ್ಟು, ರೈಟು, ಟಾಪು, ಬಾಟಮು. ಒಂದು ಟೋಟಲ್ ಕಂಡುಹಿಡಿಬೇಕಾದ್ರೆ ನಮಗೆ, ಹೌದಾ, ಟೋಟಲ್ ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ ಲೆಫ್ಟು ಪ್ಲಸ್ ರೈಟು -1 ಈಸ್ಕಲ್ ಟು ಟೋಟಲ್ ಆಗುತ್ತೆ. ಸೊ ಎರಡನೇದು ಯಾವುದು ಅಂತಂದರೆ ಸೇಮ್ ಟಾಪ್ ಪ್ಲಸ್ ಬಾಟಮ್ -1 ಈಸ್ಕಲ್ ಟು ಸೇಮ್ ಆನ್ಸರ್ ಇದರಲ್ಲಿ ಬರ್ತದೆ. ಸೊ ಇದನ್ನು ನಾವು ರ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ಕೊಳ್ಬೋದು. ನೆಕ್ಸ್ಟ್ ಒನ್, ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ ರ್ಯಾಂಕಿಂಗ್ನಲ್ಲಿ ಫ್ರಂಟ್ ಟು ಬ್ಯಾಕ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನಿಲ್ಲ. ನಾನು ಜಸ್ಟ್ ಈಗ ಒಂದು ಕ್ವಶನನ್ನು ತಗೊಂಡು ಆನ್ಸರನ್ನು ಬಿಡಿಸ್ತೀನಿ. ಒಂದು ಲೈನಲ್ಲಿ ಒಂದು ಕಪಲ್ ಇದ್ದಾರೆ. ಇನ್ ಬಿಟ್ವೀನಲ್ಲಿ ಅಥವಾ ಬಿಟ್ವೀನಲ್ಲಿ ನಾವು ಲೆಕ್ಕ ಮಾಡೋಣ. ಬಿಟ್ವೀನಲ್ಲಿ ಒಂದು ಲೈನ್ ಇದೆ. ಇನ್ ಅ ಲೈನ್ ದೇರ್ ಈಸ್ ಅ ಕಪಲ್. ಹೌದಾ? ಕಪಲ್ಗಳಿದ್ದಾರೆ. ಕಪಲ್ಗಳಿದ್ರೆ ಆ ಕಪಲ್ಗಳಲ್ಲಿ ಹಸ್ಬೆಂಡನ ರ್ಯಾಂಕ್ ಎಷ್ಟನೇದು ಅಂತಂದರೆ, ಹಸ್ಬೆಂಡ್ ಅಥವಾ ಗಂಡನ ಎಲ್ಲಿಂದ ಐತಂದು ಎಡದಿಂದ, ಹೌದಾ, ಎಡದಿಂದ ಗಂಡನ ರ್ಯಾಂಕಿಂಗ್ ಎಷ್ಟನೇದಿದೆ ಅಂತಂದರೆ, ಹೌದಾ, ಎಷ್ಟನೇದಿದೆ ಅಂತಂದರೆ 18ನೇದಿದೆ. ಸೊ ಬಲದಿಂದ ಹೆಂಡತಿಯ ರ್ಯಾಂಕಿಂಗ್
ಹೆಂಡತಿಯ ರ್ಯಾಂಕಿಂಗ್ ಎಷ್ಟನೇದಿದೆ ಅಂತಂದರೆ, ಸೊ ಇದೊಂದು 20 ಇದೆ, ಇವಳದು 20ನೇ ರ್ಯಾಂಕಿಂಗ್ ಇದೆ. ಹೌದಾ? ಸಿ, ಒಂದು ಲೈನ್ ಇದೆ, ಆ ಲೈನಲ್ಲಿ ಒಂದು ಲೈನ್ ಇದೆ, ಈ ಲೈನಲ್ಲಿ ಇದು ರೈಟು, ಇದು ಲೆಫ್ಟು. ಸಿ, ಲೆಫ್ಟು. ಎಡದಿಂದ 18ನೇ ರ್ಯಾಂಕಿಂಗ್ ಯಾರ್ದಿದೆ ಅಂತಂದರೆ, 18th ರ್ಯಾಂಕ್ ಯಾರ್ದಿದೆ ಅಂತಂದರೆ ಗಂಡ, ಹಸ್ಬೆಂಡ್. ಸೊ ಈ ಕಡೆಯಿಂದ 20th ರ್ಯಾಂಕ್ ಯಾರ್ದಿದೆ ಅಂತಂದರೆ ವೈಫ್ದಿದೆ. ಸಿ, ಈಗ ಇದನ್ನು ಹೆಂಗೆ ಬಿಡಿಸೋದು ನಾವು ಅಂತಂದರೆ, ಸಾಲ್ವ್ ಮಾಡ್ಬೇಕಾದ್ರೆ ಇದರಲ್ಲಿ ಕೆಲವು ಟ್ರಿಕ್ಗಳನ್ನು ಬಳಸಬೇಕಾಗತ್ತೆ. ಒಂದು ವೇಳೆ ನಾವು ಟ್ರಿಕ್ ಬಳಸಿದರೂ ಕೂಡ ಇದು ಆನ್ಸರ್ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಟೋಟಲ್ ಪರ್ಸನ್, ಹೌದಾ, ಇರೋದೇ ಒಂದೇ ಕಪಲ್ಲು, ಅದರಲ್ಲಿ ಇವ್ರದ್ದು, ಹೌದಾ, ಏನಾಗುತ್ತೆ ಅಂದರೆ ಇಲ್ಲಿ ಈ ಕಡೆಯಿಂದ ಕೂಡ ಇದು ರ್ಯಾಂಕಿಂಗ್ ಚೇಂಜ್ ಆಗ್ಬೋದು, ಈ ಕಡೆಯಿಂದ ಕೂಡ ರ್ಯಾಂಕಿಂಗು ಚೇಂಜ್ ಆಗ್ಬೋದು. ಆ ಒಂದು ಕಾರಣಕ್ಕಾಗಿ ನಾವು ಇದನ್ನು ಏನು ಮಾಡಲಿಕ್ಕಾಗಲ್ಲ, ಇನ್ಸಫಿಷಿಯೆಂಟ್ ಡಾಟಾ ಅಂತೇಳಿ ಕನ್ಕ್ಲೂಷನ್ ಮಾಡಬೇಕಾಗತ್ತೆ. ಇನ್ಸಫಿಷಿಯೆಂಟ್ ಡಾಟಾ, ಹೌದಾ, ಡಾಟಾ ಏನಾಗಿದೆ, ಪ್ರೊವೈಡ್ ಮಾಡಿರ್ತಕ್ಕಂಥ ಡಾಟಾ ಏನಿದೆ ಇದು ಇನ್ಸಫಿಷಿಯೆಂಟ್ ಆಗಿದೆ. ಇದರಿಂದ ನಾವು ಏನು ಮಾಡಲಿಕ್ಕಾಗಲ್ಲ, ಹೌದಾ, ಲೆಕ್ಕವನ್ನು ಬಿಡಿಸ್ಲಿಕ್ಕಾಗಲ್ಲ. ಇದರಿಂದ ಈ ಒಂದು ಇನ್ಸಫಿಷಿಯೆಂಟ್ ಡಾಟಾದಿಂದ ನಾವು ಲೆಕ್ಕವನ್ನು, ಇಲ್ಲಿ ಏನಾಗಬೇಕಂದ್ರೆ ಅಟ್ಲೀಸ್ಟ್, ಹೌದಾ, ಇದರಲ್ಲಿ ನೋ ಫಿಕ್ಸ್ಡ್ ಪರ್ಸನ್, ಹೌದಾ, ನೋ ಫಿಕ್ಸ್ಡ್ ಪರ್ಸನ್, ಒಬ್ಬನು ಫಿಕ್ಸ್ಡ್ ಇಲ್ಲ ಇಲ್ಲಿ, ಹೌದಾ, ಯಾರಾದರೂ ಒಬ್ಬರು ಇಲ್ಲಿ ಫಿಕ್ಸ್ಡ್ ಇದೆ ಅಂತಾರೆ. ಈ ಕಡೆಯಿಂದ 18 ಈತಂದು ಆಗ್ಬೋದು, 20 ಆಗ್ಬೋದು, ಇವಳದು ಕೂಡ ಅಂದರೆ ಇಂಟರ್ಚೇಂಜ್ ಆಗುತ್ತೆ ಇವ್ರದಿಬ್ಬರದು. ಹೀಗಾಗಿ ಇದನ್ನು ನೋ ಫಿಕ್ಸ್ಡ್ ಪರ್ಸನ್, ಒಬ್ರು ಯಾರಾದರೂ ಫಿಕ್ಸ್ಡ್ ಇದ್ರೆ ಅಂದರೆ ಇಂಥಲ್ಲಿದ್ದಾರೆ ಅಂತ, ಅವಾಗ ನಾವು ಇದನ್ನು ಏನು ಮಾಡ್ಬೋದು, ಡಾಟಾ ತಗೊಂಡು ಇನ್ಸಫಿಷಿಯೆಂಟ್ ಡಾಟಾ ಇದು ಲೆಕ್ಕ ಮಾಡಲಿಕ್ಕೆ ಬರೋದಿಲ್ಲ. ಸೊ ಈ ರೀತಿ ಕನ್ಫ್ಯೂಸ್ ಇರ್ತವೆ, ಅವುಗಳನ್ನು ನೋಡ್ಕೋಬೋದು. ಸೊ ನೆಕ್ಸ್ಟ್ ಒನ್, ಇನ್ ಬಿಟ್ವೀನ್ ಯಾರು ಏನು ಅಂತ ಕೊಟ್ಟಿಲ್ಲ, ಇನ್ಸಫಿಷಿಯೆಂಟ್ ಡಾಟಾ ಇರೋದ್ರಿಂದ ಇದನ್ನೇ ಲೆಕ್ಕ ಇನ್ನೊಂದು ಬಾರಿ ಬಿಡಿಸಿ ತೋರಿಸ್ತೀನಿ ನೋಡಿ ಮತ್ತೊಂದು, ಹೌದಾ. ಇನ್ ಅ ಲೈನ್ there are couple, ಹೌದಾ, ಆ ಕಪಲ್ಗಳದ್ದು ಎಷ್ಟನೇ ರ್ಯಾಂಕ್ ಇದೆ ಅಂತಂದರೆ, ಸಿ, ಕಪಲ್ದು ಸೇಮ್ ರ್ಯಾಂಕಿಂಗ್ ಹಾಕೊಳ್ಳೋಣ. ಕಪಲು ಹಸ್ಬೆಂಡ್ ಎಷ್ಟಿದೆ, ಗಂಡನ ಎಡದಿಂದ ಗಂಡನ ರ್ಯಾಂಕಿಂಗ್, ಹೌದಾ, ಗಂಡನ ರ್ಯಾಂಕಿಂಗು ಎಷ್ಟಿದೆ, 18ನೇದಿದೆ. ಹಾಗೆ ಬಲದಿಂದ ಹೆಂಡತಿಯ ಶ್ರೇಣಿ ಅಥವಾ ರ್ಯಾಂಕಿಂಗ್ ಎಲ್ಲಿದೆ, ಹೌದಾ, ರ್ಯಾಂಕಿಂಗ್ ಎಷ್ಟನೇದಿದೆ, ಸಿ, 20ನೇದಿದೆ ಅಂತ ತಿಳ್ಕೊಳ್ಳೋಣ. 20ನೇದಿದೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಗಂಡ ಹೆಂಡತಿಯ ಮಧ್ಯ, ಹೌದಾ, ಗಂಡ ಹೆಂಡತಿಯ ಮಧ್ಯ ಗಂಡ ಮತ್ತು ಹೆಂಡತಿಯ ಮಧ್ಯ ಎಷ್ಟು ಜನ ಇದ್ದಾರೆ, 5 ಜನರಿದ್ದಾರೆ. ಹಾಗಾದರೆ ಟೋಟಲ್ ಎಷ್ಟು ಜನ ಇದ್ದಾರೆ ಇದರಲ್ಲಿ, ಟೋಟಲ್ ಎಷ್ಟು ಜನ ಇದ್ದಾರೆ ಅಂತಂದರೆ, ಈಗ ನಾವು ಲೆಕ್ಕದಲ್ಲಿ ಟೋಟಲ್ ಜನರನ್ನು ತೋರಿಸ್ಬೇಕಾಗತ್ತೆ. ಸೊ ಹೇಗೆ ತೋರಿಸ್ಬೇಕಿದನಂತಂದರೆ, ಸಿ, ಎಡದಿಂದ ಆತನದ ರ್ಯಾಂಕಿಂಗು 18 ಪ್ಲಸ್ 20 ಪ್ಲಸ್ 5 ಈಕ್ವಲ್ ಟು 43. ಎಷ್ಟು ಜನ ಇದ್ದಾರೆ ಇದರಲ್ಲಿ ಅಂತಾರೆ, 43 ಮೆಂಬರ್ಸ್ ಇದ್ದಾರೆ. ಸೊ ಇದನ್ನು ಹೀಗೂ ಲೆಕ್ಕ ಮಾಡಿದರೂ ಬರ್ತದೆ, ಬೇಕಂದರೆ ನೀವು ಹೀಗೆ ಲೈನ್ ಹಾಕಿ ಕೂಡ ಲೆಕ್ಕ ಮಾಡ್ಬೋದು. ಸಿ, ಲೆಫ್ಟು ರೈಟು, ಬಲ ಮತ್ತು ಎಡ ಬದಿ ಮತ್ತು ಬಲ ಬದಿ. ಸೊ ಇತ್ತಂದು ಎಡದಿಂದ 18ನೇ ರ್ಯಾಂಕಿಂಗ್ ಇದೆ, ಮಿಡಲಲ್ಲಿ 5 ಜನ ಇದ್ದಾರೆ, 1 2 3 4 5. ಸಿ, ಆ ಎಮ್ಮಂದು ಎಷ್ಟನೇ ರ್ಯಾಂಕ್ ಇದೆ, 20ನೇ ರ್ಯಾಂಕಿಂಗ್ ಇದೆ, ಹೌದಾ. ವೈಫ್ದು ಅಥವಾ ಹೆಂಡತಿದು ಎಷ್ಟನೇ ರ್ಯಾಂಕಿಂಗು, ಗಂಡಂದು, ಹಸ್ಬೆಂಡ್, ಹೌದಾ, 18ನೇ ರ್ಯಾಂಕಿಂಗು ಪ್ಲಸ್ ಎಷ್ಟಿದೆ, 1 2 3 4 5, 5 ಜನ ಇದ್ದಾರೆ ಮಿಡಲಲ್ಲಿ. ಸಿ,
ನೋಡಿ ಇದನ್ನು ಕೌಂಟ್ ಮಾಡಿ ನೋಡುವಾಗ ನಮಗೆ ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಕಂಡುಹಿಡಬೇಕಲ್ಲ. 20, 38, 38, 5 ಹೌದಾ 43. ಸೊ ಟೋಟಲ್ ಆಗಿ ಎಷ್ಟು ಜನ ಬರ್ತಾರೆ ಇದರಲ್ಲಿ? 43 ಜನರಿದ್ದಾರೆ. ಎಷ್ಟು ಜನ ಇದ್ದಾರೆ ಅಂತಂದರೆ 43 ಜನರು ಇದರಲ್ಲಿ ನಾವು ಕಂಡುಹಿಡಿಬೋದು. ಸೊ 43 ಜನರನ್ನು ನಾವು ಕಂಡುಹಿಡಿಬೋದು. ಸೊ ಇನ್ನು ಇಂಪಾರ್ಟೆಂಟಾಗಿ ಬಿಟ್ವೀನಲ್ಲಿ ಅಥವಾ ಮಧ್ಯದಲ್ಲಿ ಏನು ಬರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ನಾವು ನೋಡಬೇಕಾಗತ್ತೆ. ಸೊ ಮಧ್ಯ ಅಥವಾ ಬಿಟ್ವೀನ್ ಅಂತ ಏನು ಕರಿತೀವಿ, ಆಗಲೇ ನಾನು ಹೇಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಮಧ್ಯ ಅಥವಾ ಬಿಟ್ವೀನ್ ಅಂತ ಏನು ಕರಿತೀವಲ್ಲ ಅದರಲ್ಲಿ ಯಾವುದು ಮಧ್ಯದಲ್ಲಿ ಬರ್ತದೆ? ಸೊ ನೋಡಿ ಬಿಟ್ವೀನ್ ಹೌದಾ, ಇನ್ ಬಿಟ್ವೀನ್ ನಮಗೆ ಬಂದಾಗ ಮಾತ್ರ ಬರ್ತದೆ, ಇಲ್ಲಾಂದರೆ ಬರೋದಿಲ್ಲ ಹೌದಾ. ಬಿಟ್ವೀನ್ ಮಧ್ಯದಲ್ಲಿ ಹೌದಾ. ಯಾಕೆ ರ್ಯಾಂಕಿಂಗನ್ನು ಜೋಡಿಸ್ಬೇಕು, ಮಧ್ಯದಲ್ಲಿ ಯಾವ ರೀತಿ ಮಾಡ್ಬೇಕಂತಂದರೆ ಈಗ ನೋಡಿ. ಸೊ ಯಾವುದೋ ಒಂದು ಲೆಕ್ಕವನ್ನು ಬಿಡಿಸಿ ನೋಡೋಣ. ಸಿ, ಇದು ಲೆಫ್ಟ್ ಅಥವಾ ಎಡಬದಿ, ಇದು ರೈಟ್ ಅಥವಾ ಬಲಬದಿ. ಸಿ, ಹೀಗಿರುವಾಗ ಎಷ್ಟಿದೆ ಇದರಲ್ಲಿ ಅಂತಾರೆ? 1, 2, 3, 4, 5 ನೋಡಿ. 1, 2, 3, 4, 5 ಮಧ್ಯದಲ್ಲಿ ಕಂಡುಹಿಡಬೇಕಲ್ಲ. ಇದರಲ್ಲಿ ಮಧ್ಯದ ಸಂಖ್ಯೆ ಅಂದರೆ ಮಧ್ಯದ ಯಾವುದು ಬರುತ್ತೆ, ಸೆಂಟ್ರ್ ಅಂತ ಏನು ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ. ಸಿ, ಒಂದು ನೇರವಾಗಿ ಇದು ಚಿಕ್ಕದಿದೆ, ನಾವು ಬೇಗ ಇದನ್ನು ಆನ್ಸರ್ ಮಾಡ್ಕೊಳ್ಬೋದು. ಇದು ಮಧ್ಯದಲ್ಲಿ ಕಂಡು ಬರ್ತದೆ 3 ಅಂತ ನಾವು ಹೇಳ್ತೀವಿ. ಸೊ ಮಧ್ಯದಲ್ಲಿ ನಮ್ಗೆ ಯಾವ್ದು ಕಂಡು ಬರ್ತದೆ? ಚಿಕ್ಕದಾಗಿ ಕಂಡು ಬರ್ತದೆ. ಅದನ್ನು ನಾವು ಮಧ್ಯದಲ್ಲಿರೋದ್ರಿಂದ ನಾವು ಮಧ್ಯ ಅಂತ ಹೇಳ್ತೀವಿ. ಸೊ ಇನ್ನೊಂದು ಲೆಕ್ಕ ಇದರಲ್ಲೇನೆ, ರೈಟು ಲೆಫ್ಟು. ಸಿ, 1, 2, 3, 4, 5, 6, 7, 8, 9. ಸಿ, 1, 2, 3, 4, 5, 6, 7, 9. ಸಿ, ಈಗ ನಾವು ಇದರಲ್ಲಿ ಯಾವುದು ಅಂತ ಕಂಡುಹಿಡಿತೀವಿ ಅಂತಂದರೆ ನೋಡಿ, ಏನೋ ಹಾಪ್ ಮಾಡ್ಕೊಂಡು ಹೋಗ್ಬೋದು. 2, 2, 2, 2. ಸೊ ಈಗ ಯಾವುದು ಮಧ್ಯದಲ್ಲಿ 5 ಕಂಡು ಬರ್ತದೆ ನಮಗೆ. ಮಧ್ಯದಲ್ಲಿ ಯಾವುದು ಕಂಡು ಬರ್ತದೆ? 5 ಸಂಖ್ಯೆ ಹೌದಾ. ಮಿಡಲ್ ಟರ್ಮ್ ಅಂತ ಕರಿತೀವಿ ನಾವು ಇದನ್ನು, ಮಿಡಲ್ ಟರ್ಮ್ ಅಂತ ಕರಿತೀವಿ. ಒಂದು ವೇಳೆ ಈ ರೀತಿ ಲೆಕ್ಕ ಬರುವಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ. ಜಾಸ್ತಿ ಇದೇನೋ ಚಿಕ್ಕದಿದೆ, ನಾವು ಬೇಗ ಬಿಡಿಸಿದ್ದೀವಿ. ದೊಡ್ಡದಿರಬೇಕಾದ್ರೆ ಹೌದಾ, ಲೆಕ್ಕದಲ್ಲಿ ಏನಾದರೂ ದೊಡ್ಡ ಲೆಕ್ಕ ಇದ್ದರೆ ಅವಾಗ ನಾವು ಇದನ್ನು ಸಾಲ್ವ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಸಮಸ್ಯೆ ಆಗುತ್ತೆ. ಅವಾಗ ಏನು ಮಾಡಬೇಕು? ನೋಟ್ ಮಾಡ್ಕೊಂಡು ಬಿಡೋಣ. ಏನಿದೆ ಇದಕ್ಕೆ ನೋಟ್ ಅಂತಂದರೆ, ಸಿ, ನೋಟ್ ಮಾಡ್ಕೊಂಡು ಬಿಡೋಣ. ಏನು ನೋಟ್ ಇದೆ ಅಂತಂದರೆ, ಸಿ, ಏನು ನೋಟು? ಒಂದೇ ನೋಟ್ ಅಂದರೆ ಇಫ್ ಏನು ಟೋಟಲ್ ಟರ್ಮ್ ಈಸ್, ಇಫ್ ಟೋಟಲ್ ಟರ್ಮ್ ಈಸ್ ಆಡ್. ಆಡ್ ಅಂದರೆ ಬೆಸ ಸಂಖ್ಯೆ ಅಂತ ನಾವು ಕರಿತೀವಿ. ಕೊನೆಯದಾಗಿ ಏನಾದರೂ ಬೆಸ ಸಂಖ್ಯೆ ಇದ್ದರೆ ಅಥವಾ ಸಮಸಂಖ್ಯೆದ ನಂತರ ಹೇಳ್ತೀನಿ. ಈಗ ಬೆಸ ಸಂಖ್ಯೆ ಮಾತ್ರ ಹೇಳೋಣ ಹೌದಾ. ಟೋಟಲ್ ಆಗಿದ್ದರೆ ಅವಾಗ ನಾವು ಏನು ಮಾಡಬೇಕು? ಟೋಟಲ್ ಆಡ್ ಅನ್ನು ಏನು ಮಾಡಬೇಕಾಗತ್ತೆ? ಟೋಟಲ್ ಆಡನ್ನು ಕೂಡಿಸ್ಬೇಕಾಗತ್ತೆ. ಹೇಗೆ ಬರ್ತದೆ ಇದು ಟೋಟಲ್ ಆಡ್ ಅಂತಂದರೆ ಹೌದಾ. ಟೋಟಲ್ ಆಡ್ ಹೇಗೆ ಬರ್ತದೆ ಅಂತಂದರೆ, ಸಿ, ಇದಕ್ಕೊಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾನ ಫಾಲೋ ಮಾಡೋಣ. ಸಿ, ಬಿಟ್ವೀನ್ ಮಧ್ಯದಲ್ಲಿ ಕಂಡುಹಿಡಬೇಕಲ್ಲ, ಬಿಟ್ವೀನ್ ಹೌದಾ. ಬಿಟ್ವೀನ್ ಆದಮೇಲೆ ಏನು ಮಾಡ್ಬೇಕಂದ್ರೆ ಟೋಟಲ್ ಪ್ಲಸ್ 1 ಡಿವೈಡೆಡ್ ಬೈ 2 ಹೌದಾ. ಆವಾಗ ನಾವು ಏನು ಮಾಡ್ಬೋದು? ಇದಕ್ಕೆ ಸಂಬಂಧಪಟ್ಟಂತೆ ರ್ಯಾಂಕಿಂಗನ್ನು ಕಂಡುಹಿಡ್ಕೋಬೋದು. ಈಗ ನಾವು ಈ ಇದಕ್ಕೆ ಸಂಬಂಧಪಟ್ಟಂತೆ ರ್ಯಾಂಕಿಂಗನ್ನು ಈಸಿಯಾಗಿ ಕಂಡುಹಿಡಿಬೋದು. ಹೇಗೆ ಕಂಡುಹಿಡಿಬೋದು ಅಂತಂದರೆ, ಸಿ, ಈಗ ನೋಡಿ ಇದೇ ಲೆಕ್ಕ ಬಿಡಿಸಿ ತೋರಿಸ್ತೀನಿ. ಇದರ ಪ್ರಕಾರ ಟೋಟಲ್ ಹೌದಾ, ಆಡ್ ನಂಬರ್ ಇರುವಾಗ ಮಾತ್ರ ಇದು. ಈ ಫಾರ್ಮುಲಾ ಯಾವಾಗ ಅಂದರೆ ಆಡ್ ನಂಬರ್ ಕೊನೆಯದಾಗಿ ಈ ರೀತಿ ಆಡ್ ಇರಬೇಕು ಹೌದಾ. ಯಾವುದಾದ್ರೂ ಇರಲಿ, ಅದು ಕೊನೆಯದಾಗಿ ಆಡ್ ನಂಬರ್ ಇರುವಾಗ ನಾವು ಬಿಡಿಸ್ಕೊಳ್ಬೋದು. ಸೊ ಇದನ್ನು ನಾನು ಬಿಡಿಸಿ ತೋರಿಸ್ತೀನಿ. 5ನೇದು ನೋಡಿ ಇಲ್ಲಿ. ಸಿ, ಟೋಟಲ್ ಸಿ ಏನಿದೆ 5 + 1. ಫಾರ್ಮುಲಾ ಇಲ್ಲಿದೆ, ನಾನು ಪದೇ ಪದೇ ಬಿಡಿಸೋದಿಲ್ಲ. 5 + 1 ಹೌದಾ. ಏನು ಹೇಳಿದಾನೆ? ರ್ಯಾಂಕಿಂಗ್ ಸಿಗುತ್ತಾ ಅಂತ ಹೇಳಿದಾನೆ ಹೌದಾ. ಡಿವೈಡೆಡ್ ಬೈ 2 ಅಂತ ಹೇಳ್ತಾನೆ. ಸೊ ಆನ್ಸರ್ ಏನು ಬರ್ತದೆ ಈಗ? ಸಿ, 6 ಡಿವೈಡೆಡ್ ಬೈ 2. 2 ಒಂದಲೇ 2 ಮೂರಲೇ. ಸೊ ಶೇಷ ಏನು ಉಳಿತು? 3 ಉಳಿತು. ಅವಾಗ ಆನ್ಸರು ನೋಡಿ ಇಲ್ಲಿದೆ 3. ಸಿ, ಇನ್ನೊಂದು ಇದು 9ನೇದು ನೋಡುವಾಗ. ಸಿ, 9ನೇದು ನೋಡುವಾಗ ಈಗ 9 + 1 ಡಿವೈಡೆಡ್ ಬೈ 2 ಹೌದಾ. ಈಗ ನಮಗೆ ರ್ಯಾಂಕಿಂಗ್ ಸಿಗ್ತದೆ 10
ಹೌದಾ 10 ಡಿವೈಡೆಡ್ ಬೈ 2 2 ಒಂದಲೇ 2 5ಲೇ. ಸೊ ಆನ್ಸರ್ ಏನು ಸಿಕ್ತು ನಮಗೆ 5. ಸೊ ಈಗ ನೋಡಿ ಹೌದಾ 5ನೇದು ಮಿಡಲ್ ರ್ಯಾಂಕಿಂಗ್ ಕಂಡುಹಿಡಿಬೇಕಾದ್ರೆ ಮಧ್ಯದಲ್ಲಿರೋದನ್ನು ನಾವು ಕಂಡುಹಿಡಿಬೇಕಾದ್ರೆ ಆಡ್ ನಂಬರ್ ಬಂದಿತ್ತು ಅಂದರೆ ಅದನ್ನು ಏನು ಮಾಡಬೇಕು, ಟೋಟಲ್ ಎಷ್ಟಿದೆ ಅಷ್ಟಕ್ಕೆ ಏನು ಮಾಡಬೇಕು +1 ಮಾಡಿ. ಆಡ್ ನಂಬರ್ ಕೊನೆಯದಾಗಿ ಆಡ್ ನಂಬರ್ ಏನಿರ್ತದೆ ಈ ಆಡ್ ನಂಬರನ್ನು ನಾವು ಪ್ಲಸ್ ಮಾಡಿ ಟೋಟಲ್ ಆಡ್ ನಂಬರ್ಗೆ +1 ಮಾಡಿ ಡಿವೈಡೆಡ್ ಬೈ 2 ಮಾಡಿದರೆ ನಮ್ಗೆ ಏನು ಮಾಡ್ತದೆ ರ್ಯಾಂಕಿಂಗ್ ಎಷ್ಟನೇದು ಅನ್ನೋದು ಸಿಗ್ತದೆ, ಮಿಡಲಲ್ಲಿರ್ತಕ್ಕಂಥ ರ್ಯಾಂಕಿಂಗು. ಸೊ ಮಿಡಲ್ ಇರ್ತಕ್ಕಂಥ ರ್ಯಾಂಕಿಂಗ್ ಈ ರೀತಿಯಲ್ಲಿ ಕಂಡುಹಿಡಿಬೋದು. ಸಿ ನೆಕ್ಸ್ಟ್ ಒನ್, ಇದು ಮಿಡಲ್ ರ್ಯಾಂಕಿಂಗ್ ಆಯಿತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಏನು ಸಿಗ್ತದೆ ಅಂತಂದರೆ ನೆಕ್ಸ್ಟು ಇನ್ನು ಲೆಫ್ಟ್ ಇರುವಾಗ ನಾವೇನಾದರೂ ಕಂಡುಹಿಡಿಬೇಕಾದ್ರೆ ಲೆಫ್ಟಿಂದ ರೈಟಿಂದ ಯಾವ ರೀತಿ ಕಂಡುಹಿಡಿಬೇಕಂತಂದರೆ, ಸೊ ಈಗ ಸಿ ಒಂದು ಲೆಕ್ಕದಲ್ಲಿ ಏನಿದೆ ಅಂತಂದರೆ ಸಿ ಲೆಫ್ಟಲ್ಲಿ ಸಿ ಲೆಫ್ಟ್ ಅಥವಾ ಎಡ ರೈಟ್ ಅಥವಾ ಬಲ. ಸೊ ಈ ರೀತಿಯಲ್ಲಿ ನಾವು ಹೇಳ್ತೀವಿ. ಈಗಿದು ಒಂದು ವೇಳೆ ಏನಾದರೂ ಸಮಸಂಖ್ಯೆ ಇದ್ದಿದ್ರೆ 1 2 3 4 5 6 ಸೊ ಈಗ ನೋಡಿ 1 2 3 4 5 6 7 8 9 10. ಸೊ ಈಗ 10 ಬಂತಾ, 1 2 ಈಗ 10 ಬಂದಿರುವಾಗ ಇದನ್ನು ನಾವು ಯಾವ ರೀತಿಯಲ್ಲಿ ಮಾಡಬೇಕಂದ್ರೆ ಟೋಟಲ್ ಆಗಿ ಇದನ್ನು ಒಂದು ವೇಳೆ ನೋಟ್ ಮಾಡ್ಕೊಂಡ್ಬಿಡಿ. ಇದನ್ನು ಕೂಡ ಇದನ್ನು ಕೂಡ ನೋಟ್ ಮಾಡ್ಕೊಂಡ್ಬಿಡಿ. ಏನಿದೆ ನೋಟ್ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಟೋಟಲ್ ಹೌದಾ ಏನಿದೆ ಬಿಟ್ವೀನ್ ಬಂದಿರುವಾಗ ಮಧ್ಯದ ರ್ಯಾಂಕಿಂಗನ್ನು ನಾವು ಕಂಡುಹಿಡಬೇಕಾಗಿದ್ರೆ ಹೌದಾ ಬಿಟ್ವೀನ್ ರ್ಯಾಂಕ್ ಅಥವಾ ಮಧ್ಯದ ರ್ಯಾಂಕ್ ಕಂಡುಹಿಡಬೇಕಲ್ಲ. ಬಿಟ್ವೀನ್ ರ್ಯಾಂಕಿಂಗ್ ಏನಾದರೂ ನಾವು ಕಂಡುಹಿಡಿಬೇಕಾಗಿದ್ರೆ ಬಿಟ್ವೀನ್ ರ್ಯಾಂಕಿಂಗ್ ಕಂಡುಹಿಡಿಯುವಾಗ ಬರ್ತದೆ ಇದು ಲೆಕ್ಕ. ಸಿ ಟೋಟಲ್ ಡಿವೈಡೆಡ್ ಬೈ 2 ಟೋಟಲ್ ಡಿವೈಡೆಡ್ ಬೈ 2 ಹೌದಾ. ಇಲ್ಲಿ ಪ್ಲಸ್ ಏನು ಹಾಕಬೇಕಾಗುತ್ತೆ ಪ್ಲಸ್ ನಾವು ಯಾವಾಗಲೂ ಹೌದಾ 1 ಹಾಕಬೇಕಾಗುತ್ತೆ ಹೌದಾ. ಈಗ ನೋಡಿ ಲೆಕ್ಕ ಮಾಡಬೇಕು. ಇದನ್ನು ಏನು ಕೊಟ್ಟಿದ್ದಾನೆ ಟೋಟಲ್ ಡಿವೈಡೆಡ್ ಬೈ 2 ಅಂತಂದರೆ 10 ಇದೆ. ಸಿ 10 ಡಿವೈಡೆಡ್ ಬೈ 2 ಹೌದಾ 10 ಡಿವೈಡೆಡ್ ಬೈ 2. ಸೊ ನೆಕ್ಸ್ಟು ಟೋಟಲ್ ಏನಿದೆ 10 ಇದೆ ಡಿವೈಡೆಡ್ ಬೈ 2 +1 ಅಂತಾರೆ ಇದು 11 ಆಗುತ್ತೆ. ಸೊ 11 ಆಗುತ್ತೆ. ಇವಾಗ ನಾವು ಏನು ಮಾಡ್ಬೇಕಂತಂದರೆ ಸಿ ಇದಕ್ಕೆ ನಾವು ಏನು ಆನ್ಸರ್ ಮಾಡ್ಬೇಕಂತಾರೆ 2 ಬರ್ತವೆ. ಸೊ 2 ಒಂದಲೇ ಇದು ಹೋಗೋದಿಲ್ಲ ಅವಾಗ ಏನಾಗುತ್ತೆ. ಸೊ 2 ಒಂದಲೇ 2 5ಲೇ ಹೌದಾ 5 ಮತ್ತು ಸಿ 6 ಮತ್ತು 5 ಏನಾಗುತ್ತೆ ಆನ್ಸರು ಇದಕ್ಕೆ ಬರುತ್ತೆ ಹೌದಾ. 2 ಮತ್ತು 5 ಆನ್ಸರ್ ಇದಕ್ಕೆ ಬರುತ್ತೆ. ಸೊ ಇನ್ನೊಂದು ಒಂದು ವೇಳೆ ಐದು 6 7 8 ಸಿ ಸೇಮ್ ಫಾರ್ಮುಲಾ ಹಾಕಿದ್ದೀನಿ. ಈಗ ನೋಡಿ ಮಿಡಲ್ ಮಾಡ್ಬೇಕಾದ್ರೆ ಮತ್ತೆ ನಮಗೆ ಯಾವುದು ಬರ್ತದೆ 4 ಮತ್ತು 6 ಬರ್ತದೆ. 4 ಮತ್ತು 6 ಬರ್ತದೆ. ನಮ್ಮದು ಫಾರ್ಮುಲಾ ಏನಿತ್ತಂದರೆ ಟೋಟಲ್ ಹೌದಾ ಟೋಟಲ್ ಡಿವೈಡೆಡ್ ಬೈ 2 ಟೋಟಲ್ +1 ಡಿವೈಡೆಡ್ ಬೈ 2 ಸಿ ಹೌದಾ. ಈಗ ಇದನ್ನು ನಾವು ಲೆಕ್ಕ ಮಾಡ್ಬೇಕಾದ್ರೆ ಇದ್ರ ಪ್ರಕಾರ ಟೋಟಲ್ ಎಷ್ಟಿದೆ 8 ಇದೆ ಡಿವೈಡೆಡ್ ಬೈ 2 ಹೌದಾ. ನೆಕ್ಸ್ಟು ಟೋಟಲ್ ಎಷ್ಟಿದೆ 8 ಪ್ಲಸ್ ಹೌದಾ 8 ಪ್ಲಸ್ 1 8 ಪ್ಲಸ್ 1 ಅಂತಂದರೆ 8 ಪ್ಲಸ್ 2 ಹೌದಾ. ಅದಾಗಲಿದ್ದು 10 ಬರಬೇಕು. ಸೊ 8 ಪ್ಲಸ್ 2 ಅಂತಂದರೆ ಎಷ್ಟಾಯಿತು ಸಿ +1 ಲಾಸ್ಟಿಗೆ ಮಾಡ್ಕೊಳ್ಳೋಣ.
ಸಿ 2 ಒಂದಲೇ 2 ನಾಲ್ಕಲೆ 2 ಒಂದಲೇ 2 ನಾಲ್ಕಲೆ ಪ್ಲಸ್ 1 ಅಂತಾರೆ 5 ಬರ್ತದೆ. ಸಿ 5 ಬರ್ತದೆ, ಅಲ್ಲಿ 6 ಹೌದಾ, ಆಗಲೇ ಲೆಕ್ಕದಲ್ಲಿ 6 ಬರ್ತದೆ, ಇದು 4 ಹೌದಾ, 4 ಮತ್ತು ಪ್ಲಸ್ 1 ಅಂತಾರೆ 5. ಸೊ ಇಲ್ಲಿ ಕೂಡ ಸೇಮ್ ಬಂತು ನೋಡಿ ಈಗ ಆನ್ಸರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದು ಲೆಕ್ಕ ಇಷ್ಟು, ಇದು ರ್ಯಾಂಕಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಲೆಕ್ಕ. ಸೊ ಇನ್ನು ನೆಕ್ಸ್ಟು ಇದ್ರ ಮುಂದುವರೆದ ಭಾಗದಲ್ಲಿ ಸಿ ಈಗ ಆಗಲೇ ಲೆಕ್ಕ 10 ಇತ್ತಲ್ಲ, ಅದು 10 ಡಿವೈಡೆಡ್ ಬೈ 2 ಏನಾಗಬೇಕು 10 ಡಿವೈಡೆಡ್ ಬೈ 2 ಪ್ಲಸ್ 1 ಅಂದರೆ 2 ಒಂದಲೇ 2 ಐದಲೇ 2 ಒಂದಲೇ 2 ಐದಲೇ 5. ಅದರದ್ದು ಲೆಕ್ಕ ಯಾವುದಾಗ್ತಿರ್ತಾರೆ 10 ಇದ್ದಿದ್ದು 5 ಮತ್ತು 6 ಆಗ್ತಿತ್ತು, ಸೇಮ್ ಆನ್ಸರ್ ಬರ್ತದೆ. ಸೊ ಅದಿಲ್ಲಿ 11 ಹಾಕಿದೆ, ಅದು 11 ಬರೋದಿಲ್ಲ, ಅದೇನಾಗುತ್ತೆ 10 ಪ್ಲಸ್ 1 ಆಗಬೇಕು. ಸೊ 5 ಮತ್ತು 6 ಬರುತ್ತೆ. ಸೊ 5 ಮತ್ತು 6 ಬರುತ್ತೆ, ಇದು 4 5 ಸಿ ಇದು 4 5 ಬರ್ತದೆ ಆನ್ಸರ್. ಸಿ ಇಷ್ಟು ಇಂಪಾರ್ಟೆಂಟ್ ಇದಕ್ಕೆ. ಇನ್ನು ಇದುಗಳಿಗೆ ಯಾವ ರೀತಿ ನಾವು ಬಿಡಿಸ್ಬೇಕಾದ್ರೆ ಫಾರ್ಮುಲಾಗಳು ಬೇಕಲ್ಲ, ಅದಕ್ಕೆ ಏನು ಮಾಡೋಣ, ನೋಟ್ ಹಾಕೊಳ್ಳೋಣ. ಯಾವ್ಯಾವ ಫಾರ್ಮುಲಾ, ಲೆಫ್ಟ್ ಇದ್ದರೆ ಹೆಂಗೆ ಕಂಡುಹಿಡಿಬೇಕು, ರೈಟ್ ಇದ್ದರೆ ಹೆಂಗೆ ಕಂಡುಹಿಡಿಬೇಕು, ಹೌದಾ. ಸೊ ಅವುಗಳನ್ನು ಈಗ ನೋಡ್ಕೊಂಡು ಹೋಗೋಣ ಒಂದೊಂದು. ಸಿ ಕೊನೆ ನೋಟ್ ಏನಂತಾರೆ, ಸಿ ಏನು ನೋಟ್ ಇದರಲ್ಲಿ ಅಂತಂದರೆ, ಒಂದು ಟೋಟಲ್ ಕಂಡುಹಿಡಿಬೇಕಾಗಿದ್ರೆ, ಹೌದಾ, ಟೋಟಲ್ ಕಂಡುಹಿಡಿಬೇಕಾಗಿದ್ರೆ ಟೋಟಲ್ ಕಂಡು ಹಿಡಿಯಬೇಕಾಗಿದ್ರೆ ಟೋಟಲ್ ಏನಾದರೂ ಒಂದು ವೇಳೆ ನಾವು ಕಂಡು ಹಿಡಿಯಬೇಕಾಗಿದ್ರೆ ಈ ಲೆಕ್ಕದಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ, ಟೋಟಲ್ ಲೆಫ್ಟ್ ಟು ರೈಟು ಟಾಪು ಬಾಟಮ್ಗೆ ಸಂಬಂಧಪಟ್ಟಂತೆ, ಹೌದಾ, ಏನು ಮಾಡಬೇಕು ನಾವು ಲೆಫ್ಟ್ ಟು ರೈಟು ಮಾಡಬೇಕಾಗುತ್ತಾ. ಸಿ ಟೋಟಲ್ ಕಂಡು ಹಿಡಿಬೇಕಲ್ಲ, ಸಾರಿ, ಈಕ್ವಲ್ ಟು ಲೆಫ್ಟ್ ಪ್ಲಸ್ ರೈಟ್, ಹೌದಾ, ಹೀಗೂ ಮಾಡ್ಬೋದು, -1 ಮಾಡ್ಬೋದು. ಇಲ್ಲ ಅಂತಂದರೆ ಇದಕ್ಕೆ ಇನ್ನೊಂದು ಸಿಂಪಲ್ ಮೆಥಡ್ ಏನಂತಂದರೆ, ಲೆಫ್ಟ್ ಟು ರೈಟು ಅಥವಾ ಟಾಪು ಬಾಟಮ್ ಅಂತ ಮಾಡಿ ನಾವು ಅದನ್ನು ಲೆಕ್ಕದಲ್ಲಿ ಹಾಕಬೇಕಾಗುತ್ತೆ. ಸೊ ಅಂತಾದರೆ ಏನಿದೆ ಇದರಲ್ಲಿ ಅಂತಂದರೆ, ಸಿ ಇನ್ನೊಂದು ಸೇಮ್ ಇದೆ, ಟಾಪು ಬಾಟಮ್, ಟಾಪ್ ಪ್ಲಸ್ ಬಾಟಮ್, ಹೌದಾ, -1 ಅಂತ ನಾವು ಹೇಳಬೇಕಾಗುತ್ತೆ. ಇದಕ್ಕೆ -1 ಅಂದಾಗ ನಮಗೇನು ಸಿಗ್ತದೆ, ಒಟ್ಟು ಆನ್ಸರು ಸಿಗುತ್ತಾ. ಸೊ ಅಷ್ಟು ಆನ್ಸರ್ ಸಿಗುತ್ತಾ. ಇನ್ನೊಂದು ಫ್ರಂಟ್ ಬ್ಯಾಕ್ ಅಂತ ಬರುತ್ತಲ್ಲ, ಫ್ರಂಟ್ ಪ್ಲಸ್ ಬ್ಯಾಕ್, ಹೌದಾ, -1. ಈ ರೀತಿ ನಾವು ಫಾರ್ಮುಲಾ ಹಾಕ್ಕೊಂಡು, ಅಂದರೆ ಸಿಂಪಲ್ ಫಾರ್ಮುಲಾ, ಇವುಗಳಿಗೆ ನಾವು ದೊಡ್ಡ ಎಫರ್ಟ್ ಹಾಕಿ ಏನು ಮಾಡೋ ಅಗತ್ಯ ಇಲ್ಲ. ಸಿಂಪಲ್ ಫಾರ್ಮುಲಾಗಳನ್ನ ನೆನಪಿಡಿದು ನಾವು ಟೋಟಲನ್ನು ಕಂಡುಹಿಡಿಯೋದಕ್ಕೆ, ಇದು ಟೋಟಲನ್ನು ಕಂಡುಹಿಡಿಯುವ ಉದ್ದೇಶಕ್ಕಾಗಿ ಇದನ್ನು ಬಳಸ್ತಕ್ಕಂಥ ಫಾರ್ಮುಲಾಗಳು. ಸೊ ಟೋಟಲನ್ನು ಕಂಡುಹಿಡಿದು ಬಳಸ್ತಕ್ಕಂಥ ಫಾರ್ಮುಲಾಗಳು. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗೋದು ಏನಂತಂದರೆ ನಮಗೆ, ಸಿ ಒಂದು ಲೆಕ್ಕವನ್ನು ಬಿಡಿಸೋಣ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಲೆಕ್ಕ ಇದೆ, ಟಾಪು ಬಾಟಮು ಯಾವ ರೀತಿ ಬಿಡಿಸ್ಬೇಕು ಮತ್ತು ಟೋಟಲ್ ಬಾಟಮ್ ಯಾವ ರೀತಿ ಬಿಡಿಸ್ಬೇಕಂತ ಇದರಲ್ಲಿ ಇಷ್ಟು ಇಂಪಾರ್ಟೆಂಟ್ ಆಗುತ್ತಾ. ಸೊ ಇನ್ನು ಉಳಿದಿದ್ದನ್ನು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಅಧ್ಯಯನ ಮಾಡೋಣ. ಸೆಂಟ್ರಿಗೆ ಸಂಬಂಧಪಟ್ಟಂತೆ ಲೆಕ್ಕವನ್ನು ಯಾವ ರೀತಿ ಬಿಡಿಸ್ಬೇಕಂತ, ಹೌದಾ, ರೈಟು ಲೆಫ್ಟು, ಅದರಲ್ಲೇ ಎಡ ಮತ್ತು ಬಲ ಅಂತ ಏನು ಕರಿತೀವಿ ಅದನ್ನು ನಾವು ಇದರಲ್ಲಿ ಬಿಡಿಸ್ಬೇಕಾಗುತ್ತೆ. ಸೊ ಅದನ್ನು ಏನು ಮಾಡೋಣ, ಮುಂದಿನ ತರಗತಿಯಲ್ಲಿ ಬಿಡಿಸೋಣ. ಇನ್ ಬಿಟ್ವೀನ್ಗೆ ಲೆಫ್ಟ್ ರೈಟ್ ಬಂದರೆ, ಅಂದರೆ ನೀವು ಎಡಕ್ಕೆ ಬೇಕಾಗಿತ್ತಂದ್ರೆ ಅವ್ನ ರ್ಯಾಂಕಿಂಗ್ ಎಡಕ್ಕೆ ಕಂಡುಹಿಡಬೇಕಾಗಿದೆ. ಸೊ ಅದನ್ನೊಂದು ನೋಡೇ ಬಿಡೋಣ, ಹೌದಾ, ಅದನ್ನೊಂದು ನೋಡ್ಕೊಂಡೇ ಬಿಡೋಣ. ಸೊ ಈಗಿದು ಟೋಟಲ್ ಕಂಡುಹಿಡಬೇಕಾಗಿದ್ರೆ, ಆಯಿತಾ, ಹೌದಾ, ಇದು ಟೋಟಲ್ ಕಂಡುಹಿಡಬೇಕಾಗಿದೆ. ಸೊ ಈಗ ಒಂದು ವೇಳೆ ನಿಮಗೆ ಲೆಫ್ಟ್ ಬೇಕಾಗಿತ್ತಂತಂದರೆ, ಲೆಫ್ಟ್ ಒಂದು ವೇಳೆ ಕಂಡುಹಿಡಬೇಕಾಗಿತ್ತಂದರೆ, ಸೊ ಇದು ಟೋಟಲ್ ಕಂಡುಹಿಡಬೇಕಾಗಿದ್ರೆ, ಹೌದಾ. ಇನ್ನು ಏನಾದರೂ ಲೆಫ್ಟ್ ಅಥವಾ ಎಡಬದಿಯನ್ನು ಕಂಡುಹಿಡಬೇಕಾಗಿದೆ, ಒಂದು ವೇಳೆ ಎಡಬದಿಯನ್ನೇ ಏನಾದರೂ ನೀವು ಕಂಡುಹಿಡಬೇಕಾಗಿದ್ರೆ ಇದನ್ನು ಏನು ಮಾಡಬೇಕಂತಂದರೆ, ಟೋಟಲ್ ಹೌದಾ. ಇಲ್ಲಿ ಏನು ಮಾಡಬೇಕೀಗ, ಟೋಟಲ್ ಸಿಕ್ತು ನಮಗೆ. ಟೋಟಲ್ ಸಿಗುವಾಗ ಇದನ್ನು ನಾವು ಏನು ಬೇಕಾಗುತ್ತಾ, ವೇರಿಯೇಷನ್ ಮಾಡೋದಿಲ್ಲ, ಅದು ಹೆಂಗಿರ್ತದೆ ಅದನ್ನೇ ನಾವು ಲೆಕ್ಕ ಮಾಡ್ಕೊಳ್ಬೇಕಾಗುತ್ತಾ. ಟೋಟಲ್ ಪ್ಲಸ್ 1, ಹೌದಾ, ಟೋಟಲ್ ಪ್ಲಸ್ 1. ಈಗೇನು ಮಾಡಬೇಕು, ಹೌದಾ, ಈಗೇನು ಮಾಡಬೇಕು, ಮೈನಸ್ ರೈಟ್ ಮಾಡಬೇಕು, -ರೈಟ್ ಆದಮೇಲೆ ಇದಾದಮೇಲೆ ಇನ್ನೊಂದು ಏನು ಕಂಡುಹಿಡ್ಬೋದು ಇದರಲ್ಲಿ ಅಂತಂದರೆ, ಟೋಟಲ್ಲು ಪ್ಲಸ್ 1, ಹೌದಾ, ಟೋಟಲ್ ಪ್ಲಸ್ 1 ಮಾಡಿ ರೈಟನ್ನು ಕಳೆದ್ರೆ ನಾವು ಏನು ಮಾಡ್ಬೋದು, ಲೆಫ್ಟನ್ನು ಕಂಡುಹಿಡಿಬೋದು. ಟೋಟಲ್ ಪ್ಲಸ್
ರೈಟ್ ಮೈನಸ್ ಮಾಡಿದರೆ ನಿಮಗೇನಾದರೂ ಇದು ಕಂಡುಹಿಡಿಬೇಕಾದ್ರೆ ಟೋಟಲ್ ಲೆಫ್ಟು. ಸೊ ಇನ್ನೊಂದು ಟೋಟಲ್ ಪ್ಲಸ್ ಲೆಫ್ಟು, ಟೋಟಲ್ ಪ್ಲಸ್ ಸೇಮ್ ಟೋಟಲ್ ಪ್ಲಸ್ 1. ಹೌದಾ, ಇದರಿಂದ ಏನು ಕಂಡುಹಿಡಿಬೋದು ಅಂತಂದರೆ ನಾವು ಲೆಫ್ಟನ್ನು ರೈಟನ್ನು ಕಂಡುಹಿಡಿಬೋದು. ಸೊ ಇದು ರೈಟ್ ಆಯಿತು. ಆಮೇಲೆ ಲೆಫ್ಟು, ಸಿ ಒಂದು ರೈಟು ಒಂದು ಲೆಫ್ಟು. ಇನ್ನೊಂದು ಟೋಟಲ್ ಮೈನಸ್ 1. ಹೌದಾ, ಟೋಟಲ್ ಮೈನಸ್ 1. ಇವಾಗ ನಾವು ಏನು ಮಾಡಬೇಕಾಗತ್ತೆ ಅಂತಾರೆ ಪ್ಲಸ್ ಸಿ ಟೋಟಲ್ ರೈಟು ಮೈನಸ್ 1, ಸಾರಿ ಪ್ಲಸ್ 1. ಹೌದಾ, ಪ್ಲಸ್ 1. ಇವಾಗ ನಾವು ಏನು ಮಾಡಬೇಕು, ಇದನ್ನು ಏನು ಕಂಡುಹಿಡಿಬೋದು ಇದರಿಂದ ಅಂತಂದರೆ ಎಡ ಕಂಡುಹಿಡಿಬೋದು, ಎಡಬದಿ. ಅದೇ ಟೋಟಲ್ ಮೈನಸ್ ಲೆಫ್ಟ್ ಪ್ಲಸ್ 1 ಅಂತಂದರೆ ಬಲಬದಿ ಕಂಡುಹಿಡಿಬೋದು, ಬಲಬದಿ ಸಿ. ಇದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿಂಪಲ್ ಫಾರ್ಮುಲಾ. ಒಂದು ವೇಳೆ ಲೆಫ್ಟ್ ಹಾಕಿದರೆ ನೀವು ಬಲಬದಿಯನ್ನು ಕಂಡುಹಿಡ್ಬೋದು, ರೈಟ್ ಹಾಕಿದರೆ ಎಡಬದಿಯನ್ನು ನೀವು ಕಂಡುಹಿಡ್ಕೊಳ್ಬೋದು. ಇದರಲ್ಲಿ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫಾರ್ಮುಲಾ. ಇನ್ನು ಟಾಪ್ ಆ್ಯಂಡ್ ಬಾಟಮ್ಗೆ ಸಂಬಂಧಪಟ್ಟಂತೆ ಅದನ್ನು ನೋಡ್ಕೊಳ್ಳೋಣ. ಸಿ ಟಾಪ್ ಆ್ಯಂಡ್ ಬಾಟಮ್ಗೆ ಸಂಬಂಧಪಟ್ಟಂತೆ ಟಾಪ್ ಆ್ಯಂಡ್ ಬಾಟಮ್. ಹೌದಾ, ಟಾಪ್ ಆ್ಯಂಡ್ ಬಾಟಮ್ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೆಂಗೆ ಬಿಡಿಸ್ಬೇಕಂತಂದರೆ ಇದನ್ನು ಏನಾದರೂ ಒಂದು ವೇಳೆ ಕೇಳಿದರೆ, ಹೌದಾ, ಟಾಪ್ ಆ್ಯಂಡ್ ಬಾಟಮ್ ಕೇಳಿದರೆ ಏನು ಮಾಡಬೇಕಂದ್ರೆ ಟೋಟಲ್ ಈಸ್ಕಲ್ ಟು ಟಾಪ್ ಆ್ಯಂಡ್ ಬಾಟಮು. ಇದನ್ನೇ ನಾವೇನು ಮಾಡಬೇಕಾಗತ್ತಾ ಪ್ಲಸ್ ಮಾಡಬೇಕಾಗತ್ತಾ. ಹೌದಾ, ಟಾಪ್ ಆ್ಯಂಡ್ ಟೋಟಲ್ ಮೈನಸ್ ಬಾಟಮ್. ಹೌದಾ, ಇದನ್ನು ನಾವು ಬಿಡಿಸ್ಬೇಕಾಗತ್ತಾ ಟೋಟಲ್ ಮೈನಸ್ ಬಾಟಮ್. ಇವಾಗ ಏನು ಮಾಡ್ಬೋದು ಅಂತಂದರೆ ನಾವು ಒಂದು ಮೈನಸ್ ಮಾಡುವಾಗ ನಮಗೆ ಟಾಪ್ ಕಂಡುಹಿಡಿಬೇಕಾದ್ರೆ, ಹೌದಾ, ಇದು ಮೈನಸ್ 1 ಪ್ಲಸ್ 1, ಸಾರಿ ಮೈನಸ್ 1 ಬರೋದಿಲ್ಲ, ಪ್ಲಸ್ 1 ಬರುತ್ತೆ. ಇದರಿಂದ ನಾವೇನು ಕಂಡುಹಿಡ್ಬೋದು, ಟಾಪನ್ನು ಕಂಡುಹಿಡಿಬೋದು. ಸಿ ಇದರಿಂದ ಟೋಟಲ್ ಟಾಪನ್ನು ಕಂಡುಹಿಡ್ಕೊಳ್ಬೋದು, ಆವಾಗ ಟಾಪ್ ಬರುತ್ತೆ. ಇನ್ನೊಂದು ಟೋಟಲ್, ಹೌದಾ, ಟೋಟಲ್ ಮೈನಸ್ ಇಲ್ಲೇನು ಟಾಪ್. ಇದು ಈಗ ನಾವೇನು ಮಾಡಿದ್ವಿ ಬಾಟಮ್, ಹೌದಾ, ಬಾಟಮ್ ಹಾಕಿದಾಗ ನಮಗೆ ಟಾಪ್ ಬಂತು. ಈಗ ನಾವೇನು ಮಾಡ್ಬೋದು ಟಾಪ್ ಹಾಕೋಬೋದು. ಪ್ಲಸ್ 1 ಮಾಡಿದರೆ ಏನು ಬರ್ತೈತೆ, ಇದನ್ನು ನಾವು ಬಾಟಮನ್ನು ಕಂಡುಹಿಡ್ಕೊಳ್ಬೋದು. ಸೊ ಬಾಟಮ್, ಹೌದಾ, ಬಾಟಮನ್ನು ಕಂಡುಹಿಡಿಯಲು ನಾವೇನು ಮಾಡ್ಬೋದು, ಈ ಸೂತ್ರವನ್ನು ಬಳಸ್ಬೋದು. ಸೊ ಇದನ್ನು ಕಳೆಯುವಾಗ ಇದು ಸೆಂಟ್ರಲ್ಲಿ ಕಂಡುಹಿಡಿಯುವಾಗ ಯಾವ ರೀತಿ ನಾವು ಮಾಡ್ತೀವಿ ಅಂತಂದರೆ ಸೆಂಟ್ರ್ ಕಂಡುಹಿಡಿಯಬೇಕಲ್ಲ, ಬಿಟ್ವೀನ್ ಅಥವಾ ಬಾಟಮ್ ಅಥವಾ ಮಿಡಲ್ ಅಂತ ನಾವೇನು ಕರಿತೀವಿ ಅದನ್ನು ಕಂಡುಹಿಡಿಯುವಾಗ, ಅಥವಾ ಬಿಟ್ವೀನ್. ಸೊ ಬಿಟ್ವೀನ್ ಆರ್ ಸೆಂಟ್ರ್ ಅಂತ ನಾವೇನು ಕರಿತೀವಿ, ಅದನ್ನು ಹೆಂಗೆ ಕಂಡುಹಿಡಿಯೋದು ಈ ಒಂದು ಲೆಕ್ಕದಲ್ಲಿ ಯಾವ ರೀತಿ ಕಂಡುಹಿಡಿಬೇಕಂದ್ರೆ, ಹೌದಾ, ಒಂದು ವೇಳೆ ಕೇಳಿದರೆ ಇದನ್ನು ಕಂಡುಹಿಡ್ರಿ ಅಂತ ಕೇಳಿದರೆ ಇದನ್ನು ಲೆಕ್ಕ ಹೆಂಗೆ ಮಾಡೋದು ಅಂತಂದರೆ ಟೋಟಲ್ ಪ್ಲಸ್ 1 ಡಿವೈಡೆಡ್ ಬೈ 2. ಟೋಟಲ್, ಹೌದಾ, ಪ್ಲಸ್ 1 ಡಿವೈಡೆಡ್ ಬೈ 2. ರ್ಯಾಂಕಿಂಗ್ ನಮ್ಗೆ ಅವಾಗ ಸಿಗ್ತದೆ. ಈಗ ನೋಡಿ, ಟೋಟಲ್ ಪ್ಲಸ್ 1 ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ರ್ಯಾಂಕ್ ಸಿಗ್ತದೆ. ಅಥವಾ ಸೆಂಟ್ರ್ ಬಂದಾಗ ಕೂಡ, ಸೆಂಟ್ರ್ ಅಥವಾ ಇನ್ ಬಿಟ್ವೀನ್ ಅಂತ ನಾವು ಏನು ಕರಿತೀವಿ ಅದನ್ನೇನಾದರೂ ಕೇಳಿದರೆ, ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಲೆಕ್ಕವನ್ನು ಕೇಳಿದರೆ, ಒಬ್ಬ ವ್ಯಕ್ತಿ ಇರ್ತಾನಂತ ತಿಳ್ಕೊಳ್ಳೋಣ, ಒಬ್ಬ ವ್ಯಕ್ತಿ. ಇವಾಗ ಏನು ಮಾಡ್ಬೇಕು ನಾವು ಅಂತಂದರೆ ಆ ವ್ಯಕ್ತಿದು ರೈಟು ಏನು ಮಾಡಬೇಕು, ಹೌದಾ, ರೈಟು ಪ್ಲಸ್ ಲೆಫ್ಟನ್ನು ಕಂಡುಹಿಡಬೇಕು. ರೈಟ್ ಕಂಡುಹಿಡಬೇಕಾದ್ರೆ ಮತ್ತು ಲೆಫ್ಟ್ ಕಂಡುಹಿಡಬೇಕಾದ್ರೆ ಏನು ಮಾಡಬೇಕಂದ್ರೆ, ರೈಟ್ ಏನಾದರೂ ಕಂಡುಹಿಡಬೇಕಂದ್ರೆ, ರೈಟನ್ನು ಕಂಡುಹಿಡಬೇಕಾದ್ರೆ ಏನು ಮಾಡಬೇಕಾಗತ್ತಂದರೆ ರೈಟ್ ಪ್ಲಸ್ ರೈಟ್, ಹೌದಾ, ಪ್ಲಸ್ ರೈಟ್ ಆದಮೇಲೆ, ಹೌದಾ, ಡಿವೈಡೆಡ್ ಬೈ 2 ಅಂತ ನಾವು ಮಾಡಬೇಕಾಗತ್ತೆ. ಡಿವೈಡೆಡ್ ಬೈ 2 ಮಾಡಬೇಕು. ಅದಾದಮೇಲೆ ಇದಕ್ಕೆ ಲೆಕ್ಕಕ್ಕೆ ಸಂಬಂಧಪಟ್ಟಂತೆ ಲೆಫ್ಟ್ ಕಂಡುಹಿಡಬೇಕಾದ್ರೆ, ಸೊ ಲೆಫ್ಟ್ ಕಂಡುಹಿಡಬೇಕಾದ್ರೆ ಲೆಫ್ಟ್ ಪ್ಲಸ್ ಲೆಫ್ಟ್ ಡಿವೈಡೆಡ್ ಬೈ 2. ಸೊ ಈ ಫಾರ್ಮುಲನ್ನು ಬಳಸಿ ನಾವೇನು ಮಾಡ್ಬೋದು, ಲೆಕ್ಕವನ್ನು ಬಿಡಿಸಬಹುದು. ಸೊ ಹಾಗಾದರೆ ಇನ್ ಬಿಟ್ವೀನ್ ಇರುವಾಗ,
ಸೊ ಇನ್ ಬಿಟ್ವೀನ್ ಇರುವಾಗ ಏನು ಮಾಡಬೇಕಾಗುತ್ತೆ, ಇನ್ ಬಿಟ್ವೀನ್. ಸೊ ಇನ್ ಬಿಟ್ವೀನ್ ಅಂತ ನಾವೇನು ಕರಿತೀವಿ. ಹೀಗಿರುವಾಗ ಏನು ಮಾಡಬೇಕಾಗುತ್ತೆ, ಇದಕ್ಕೆ ಟೋಟಲ್ ಕೂಡ ಕಂಡುಹಿಡಿಯಬೇಕಲ್ಲ, ಹೌದಾ. ಟೋಟಲ್ ತರಗತಿಯಲ್ಲಿ ಜನರು ಎಷ್ಟಿದ್ದಾರೆ, ಟೋಟಲ್ ಎಷ್ಟು ಜನ ಇದ್ದಾರೆ, ಅಥವಾ ಒಂದು ವಿದ್ಯಾರ್ಥಿಗಳ ಸಮೂಹದಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅಥವಾ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅಥವಾ ತರಗತಿಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಏನಾದರೂ ಕೇಳಿದರೆ ಅವಾಗ ನಾವು ಏನು ಮಾಡಬೇಕಾಗುತ್ತೆ, ಇದಕ್ಕೆ ಹೌದಾ ಲೆಫ್ಟ್ ಕಂಡುಹಿಡಿಬೇಕಾದ್ರೆ ಏನೋ ಒಂದು ಇದ್ದಾರೆ. ಈಗ ಟೋಟಲ್ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಕ್ಕ ಬಿಡಿಸೋಣ. ಇನ್ ಬಿಟ್ವೀನ್ ಅಂತಂದರೆ ಏನು ಮಾಡ್ಬೇಕಂತಂದರೆ ಇದಕ್ಕೊಂದು ಫಾರ್ಮುಲಾ ಹಾಕೊಂಡ್ಬಿಡೋಣ. ಸೊ ಫಾರ್ಮುಲಾ ಏನಂದರೆ ಇನ್ ಬಿಟ್ವೀನ್ಗೆ ಸಂಬಂಧಪಟ್ಟಂತೆ ಫಾರ್ಮುಲಾ ಲೆಫ್ಟ್ ಮೈನಸ್ ಲೆಫ್ಟ್, ಹೌದಾ. ಲೆಫ್ಟ್ ಮೈನಸ್ ಲೆಫ್ಟ್ ಮತ್ತು ಮೈನಸ್ 1 ಸಿ ಡಿವೈಡೆಡ್ ಬೈ ಏನು ಮಾಡಬೇಕಾಗುತ್ತೆ, ಅಥವಾ ಇದು ಡಿವೈಡೆಡ್ ಬೈ ಬೇಡ ಆರ್ ಏನು ಮಾಡ್ಬೋದು ಇದಕ್ಕೆ ಅಂತಂದರೆ ನಾವು, ಹೌದಾ, ರೈಟ್ ಮೈನಸ್ ರೈಟ್, ರೈಟ್ ಮೈನಸ್ ರೈಟ್, ಸೊ ಮೈನಸ್ 1 ಈ ಲೆಕ್ಕ ಮಾಡಿಕೊಂಡ್ರೆ ನಮಗೆ ಸಿಗ್ತದೆ ಇನ್ ಬಿಟ್ವೀನ್ ಅಥವಾ ಸೆಂಟ್ರ್ ಅಂತ ನಾವು ಹೇಳ್ತೀವಿ ಇದಕ್ಕೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಕ್ಕ ನಾನು ಬಿಡಿಸಿ ತೋರಿಸ್ತೀನಿ ನಿಮಗೆ. ಒಟ್ಟಾರೆಯಾಗಿ ಟೋಟಲ್ ರ್ಯಾಂಕಿಂಗ್ಗೆ ಬಿಟ್ವೀನ್ಗೆ ಸಂಬಂಧಪಟ್ಟಂತೆ ಸಿ ಒಂದು ತರಗತಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದರೆ, ಹೌದಾ, ತರಗತಿಯಲ್ಲಿ ಟೋಟಲ್ ಏನು ಕೇಳಿದರೆ ಒಂದು ತರಗತಿಯಲ್ಲಿ ಹೌದಾ ತರಗತಿಯಲ್ಲಿ ಎಷ್ಟು ಜನರಿದ್ದಾರೆ ಅಥವಾ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಏನು ಕೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ ಲೆಫ್ಟಿಂದ ಅವರು ಎಷ್ಟು ಜನ ಲೆಫ್ಟ್, ಹೌದಾ, ಲೆಫ್ಟಿಂದ ಏನಾಗಿದ್ದಾರೆ ಅಂತಾರೆ 20ನೇ ರ್ಯಾಂಕಿಂಗು, ಹೌದಾ 20ನೇ ರ್ಯಾಂಕಿಂಗು. ಅದೇ ರೈಟಿಂದ, ಹೌದಾ, ರೈಟಿಂದ ಎಷ್ಟನೇದು ಅಂತ ಕೇಳ್ತಾರೆ, ರೈಟಿಂದ ಎಷ್ಟನೇದವ್ರು ಅಂತ ಕೇಳ್ತಾರೆ. ಸೊ ಅವಾಗ ನಾವೇನು ಮಾಡಬೇಕು, ನಾನು ಆಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಫಾರ್ಮುಲಾವನ್ನು ಹೇಳಿದ್ದೀನಿ ನಿಮಗೆ. ಏನು ರೈಟ್ ಇದ್ದರೆ ಏನು ಮಾಡಬೇಕು, ರೈಟ್ ಟೋಟಲ್ ಮೈನಸ್ ಲೆಫ್ಟ್, ಹೌದಾ, ಪ್ಲಸ್ 1 ಮಾಡಬೇಕು. ರೈಟ್ ಸಿ ತರಗತಿಯಲ್ಲಿ ಎಷ್ಟು ಜನ ಇದ್ದಾರೆ, 50 ಜನ, ತರಗತಿಯಲ್ಲಿ 50 ವಿದ್ಯಾರ್ಥಿಗಳಿದ್ದಾರೆ. ಸೊ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, 50 ಜನ ವಿದ್ಯಾರ್ಥಿಗಳಿದ್ದಾರೆ. ಸೊ ಇದಕ್ಕೆ ಫಾರ್ಮುಲಾ ಏನಂತಂದರೆ ಯಾವಾಗಲೂ ನೋಡಿ, ರೈಟ್ ಇದ್ದದನ್ನು ಏನು ಮಾಡಬೇಕು, ಟೋಟಲ್ ಪ್ಲಸ್ 1 ಪ್ಲಸ್ ಸಾರಿ ಇದು ಲೆಫ್ಟ್ ಮಾಡಿ, ಲೆಫ್ಟು, ಹೌದಾ, ಮೈನಸ್ 1 ಸಿ ಟೋಟಲ್ ಆನ್ಸರ್ ಸಿಕ್ತಲ್ಲ. ಈಗ ನಾವೇನು ಮಾಡ್ಬೋದು, ಇದನ್ನು ಆನ್ಸರನ್ನು ಕಂಡುಹಿಡ್ಕೊಳ್ಬೋದು. ಸೊ ಏನು ಮಾಡಬೇಕು, ಸಿ ಏನು ಕೇಳಿದ್ದಾನೆ, ಟೋಟಲ್ ಮೈನಸ್ ಲೆಫ್ಟ್ ಪ್ಲಸ್ 1 ಅಂತ ಹೇಳ್ತಾನೆ. ಸಿ ಹೇಗಾದರೆ ಟೋಟಲ್ ಎಷ್ಟಿದೆ, 50 ಜನ ವಿದ್ಯಾರ್ಥಿಗಳಿದ್ದಾರೆ ಮೈನಸ್, ಹೌದಾ, ಲೆಫ್ಟಿಂದ ಎಷ್ಟಿದ್ದಾರೆ, 20 ಜನ ಇದ್ದಾರೆ. ಹಾಗಾದರೆ ಏನು ಮಾಡಬೇಕು, ಎಷ್ಟೈತೆ ಇದು 30 ಪ್ಲಸ್ 1 ಅಂತ ಹೇಳಿದ್ರೆ ಈಸ್ಕಲ್ ಟು 31 ರ್ಯಾಂಕಿಂಗ್ ಬರುತ್ತೆ. ಇದರಲ್ಲಿ ಆ ವ್ಯಕ್ತಿದು ವಿದ್ಯಾರ್ಥಿಗಳ ಸಾಲಿನಲ್ಲಿ ಎಷ್ಟು ರ್ಯಾಂಕಿಂಗ್ ಬರುತ್ತೆ ಅಂತಂದರೆ 31st ರ್ಯಾಂಕಿಂಗ್ ನಾವು ಕಂಡುಹಿಡಿಬೋದು. ಸೊ ಈ ಫಾರ್ಮುಲಾ ಇನ್ನೊಂದು ಸಲ ನೋಡ್ಕೊಳ್ಳಿ ಏನಿದೆ ಅಂತಂದರೆ ಟೋಟಲ್ ಮೈನಸ್ ಲೆಫ್ಟ್, ಹೌದಾ, ಓವರ್ ಇಲ್ಲಿ ಪ್ಲಸ್ 1. ಸೊ ನೋಡಿ ಟೋಟಲ್ ತರಗತಿಯಲ್ಲಿ ಎಷ್ಟು ಜನ ಇದ್ದಾರೆ, 50 ಜನ. ಹಾಗಾದರೆ ಲೆಫ್ಟಿಂದ ರ್ಯಾಂಕಿಂಗ್ ಎಷ್ಟಿದೆ, 20 ಇದೆ. ಸೊ ಮೈನಸ್ ಮಾಡುವಾಗ 30 ಸಿಗ್ತದೆ, ಪ್ಲಸ್ 1 ಮಾಡಿದರೆ 31 ಸಿಗ್ತದೆ. ಒಟ್ಟಾರೆಯಾಗಿ ಆನ್ಸರ್ ನಮಗೆ 31 ಸಿಗ್ತದೆ. ಸೊ ಈಗ ಸರಿಯಾಗಿರ್ತಕ್ಕಂಥ ಆನ್ಸರು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ಕ್ಲಾಸ್. ಹ್ಯಾವ್ ಅ ನೈಸ್ ಡೇ.